ನೀಟ್ ಪರೀಕ್ಷಾ ಅಕ್ರಮ ದೆಹಲಿ ರಣರಂಗವಾಗಿ ಬದಲಾವಣೆಯನ್ನ ಪಡೆದುಕೊಳ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು, ಅಲ್ಲಿಯವರೆಗೂ ಕೂಡ ನಾವು ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸಿಕೊಳ್ತಾ ಹೋಗ್ತೀವಿ ಅಂತ ಹೇಳಿ ವಾಂಗ್ ಚುಂಗ್ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಂಸತ್ತಿಗೆ ಸವಾಲಾಗಿ ಪರಿಣಮಿಸ್ತಾ ಇದೆ. ಕಾಕ್ರೋಚ್ ಪಡೆಯ ಕೂಗು ಇಡೀ ರಾತ್ರಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಆದರೂ ಕೂಡ ಸರ್ಕಾರ ಕಿವಿಗೊಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. 50 ಜನ ಪೊಲೀಸರಿಗೆ ಗಾಯ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ. 100 ಜನರ ಬಂಧನ ಆಗಿದೆ. ಇಲ್ಲಿಯವರೆಗೂ ಜಂತರ್ ಮಂತರ್ನಲ್ಲಿ ಸಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ. ಅಭಿಜಿತ್ ದೀಪ್ಗೆ ನೇತೃತ್ವದಲ್ಲಿ ಧರಣಿ ಮುಂದುವರಿತಾ ಇದೆ. ರಾತ್ರಿ ಮಳೆಯಲ್ಲೇ ಅಹೋರಾತ್ರಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆಯಲ್ಲ, ಅದಕ್ಕೆ ಇದೀಗ ಖಂಡನೆಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ವಿದ್ಯಾರ್ಥಿಗಳ ಮೇಲೆ ಹೇಗ್ ನೀವು ಲಾಠಿ ಚಾರ್ಜ್ ಮಾಡಿದ್ರಿ? ಈ ಕಾಕ್ರೋಚ್ ದಂಗೆ ರಾಜಧಾನಿ ದೆಹಲಿ ಯಾವ ರೀತಿಯಾಗಿ ರಣಾಂಗಣವಾಗಿ ಪರಿವರ್ತನೆಯನ್ನ ಪಡೆದುಕೊಳ್ತಾ ಇದೆ ಅನ್ನೋದರ ಕುರಿತ ಡೀಟೇಲ್ಸ್ ಗಮನಿಸ್ತಾ ಇದ್ದೀರಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಯ ಕಿಚ್ಚು ಯಾವ ರೀತಿಯಾಗಿ ಹೊತ್ತಾ ಇದೆ ಅಂತ ಹೇಳಿ ಸರ್ಕಾರ ಕಿವಿಗೊಡುವಂತಹ ಕೆಲಸಕ್ಕೊಂದು ಮುಂದಾಗುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಸಿಕ್ಕ ವಾಹನಗಳ ಹುರುಳಿಸುವಂತಹ ಕೆಲಸಗಳಾಗ್ತಾ ಇದೆ, ಕಲ್ಲನ್ನ ತೂರುವಂತಹ ಕೆಲಸಗಳಾಗ್ತಾ ಇದೆ. ಈ ಒಂದು ಪ್ರತಿಭಟನೆ ಶಾಂತಿಯುತವಾಗಿ ನಡಿಬೇಕಾಗಿತ್ತು, ಬಟ್ ಆದರೆ ಹಿಂಸಾಚಾರದ ತಿರುವನ್ನ ಪಡೆದುಕೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ನೀಟ್ ಅಕ್ರಮದ ವಿರುದ್ಧ ಬೇರೆ ರಾಜ್ಯಗಳಲ್ಲೂ ಕೂಡ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಗಳನ್ನ ನಡೆಸಲಾಗ್ತಾ ಇದೆ. ಹೈದರಾಬಾದ್ನಲ್ಲಿ ಕಾಂಗ್ರೆಸ್ನಿಂದ ಪಂಜಿನ ಮೆರವಣಿಗೆ ನಡೆಸುವಂತಹ ಕೆಲಸಗಳಾಗ್ತಾ ಇದೆ. ಕೇರಳದ ತಿರುವನಂತಪುರದಲ್ಲಿ ಎಸ್ಎಫ್ಐ ಕಾರ್ಯಕರ್ತರ ಕಿಚ್ಚು ಹೆಚ್ಚಾಗ್ತಾ ಇದೆ. ಸೋನಂ ವಾಂಗ್ಚುಂಗ್ ಬೆಂಬಲಿಸಿ ಮೇಣದ ಬತ್ತಿಯನ್ನ ಹಿಡಿದು ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಜಲ ಫಿರಂಗಿ ಪ್ರಯೋಗ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಮುಂಬೈನಲ್ಲಿ ಸಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರೊಟೆಸ್ಟ್ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಆದರೆ ಸರ್ಕಾರ ಇದ್ಯಾವುದಕ್ಕೂ ಕೂಡ ಕಿವಿಗೊಡುವಂತಹ ಕೆಲಸಗಳಿಲ್ಲಿ ಕಾಣ ಸಿಗ್ತಾ ಇಲ್ಲ. ನಿಮ್ಮ ಪಾಡಿಗೆ ನೀವು ಪ್ರತಿಭಟನೆಯನ್ನ ಮಾಡಿ ಅಂತ ಹೇಳಿ ಪ್ರತಿಭಟನೆಗೆ ಇನ್ನಷ್ಟು ಕುಮ್ಮಕ್ಕು ಕೊಡುವಂತಹ ಕೆಲಸಗಳನ್ನ ಇಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ನಿನ್ನೆ JP ನಡ್ಡಾ ಅವರನ್ನ ಕೂಡ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಸಿಜೆಪಿಯ ಇಬ್ಬರು ನಾಯಕರು. ಅವರ ಮನವೊಲಿಸುವಂತಹ ಕೆಲಸಗಳಲ್ಲಾಗಿದ್ಯಾ? ಯಾವ ರೀತಿಯಾದಂತಹ ಮನವೊಲಿಸುವಂತಹ ಕೆಲಸಗಳಾಯಿತು? ಬಟ್ ಆದರೆ ಸಿಜೆಪಿ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಇಲ್ಲಿ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಲೇಬೇಕು ಅಂತ ಹೇಳಿ. JP ನಡ್ಡಾ ಭೇಟಿ ಮಾಡಿದಂತಹ ಸಿಜೆಪಿ ನಾಯಕರು ಕಾಕ್ರೋಚ್ ಪಡೆಯ ಬೇಡಿಕೆಗಳ ಪಟ್ಟಿಯನ್ನ ನಡ್ಡಾ ಕೈಗೆ ನೀಡಿ ಬಂದಿದ್ದಾರೆ. ಈಗ 2 ಗಂಟೆ ಕಾದಿದ್ದಾರೆ. ಕೇವಲ 10 ನಿಮಿಷಗಳ ಕಾಲ ಸಮಯಾವಕಾಶವನ್ನ ಕೊಡಲಾಗಿದೆ. ಅಲ್ಲಿ ಸಭೆಯನ್ನ ಮಾಡಲಾಗಿದೆ. ಬೇಡಿಕೆಗಳ ಬಗ್ಗೆ ಆಂತರಿಕ ಚರ್ಚೆಯ ಭರವಸೆಯನ್ನ ಕೊಟ್ಟಿದ್ದಾರೆ ನಾಯಕರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. JP ನಡ್ಡಾ ಅವರು ಕೊಟ್ಟಿದ್ದಾರಂತೆ ಭರವಸೆ. ಯಾವ ರೀತಿಯಾದಂತಹ ಭರವಸೆಯನ್ನ ಕೊಟ್ಟರೂ ಕೂಡ ಅದನ್ನು ಕೇಳಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಂತೂ ಇಲ್ವೇ ಇಲ್ಲ ವಿದ್ಯಾರ್ಥಿಗಳು. ಸಭೆ ಬಳಿಕ ಸೌರವ್ ದಾಸ್ ಮಹತ್ವದ ಮಾಹಿತಿಯನ್ನ ಕೂಡ ಬಹಿರಂಗಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಿಜೆಪಿಯ ಬೇಡಿಕೆಗಳಿಗೆ ಬಿಜೆಪಿ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ? ಹಾಗಾದ್ರೆ ದೆಹಲಿಯಲ್ಲಿ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದೆ. ದೆಹಲಿ ಅಷ್ಟೇ ಅಲ್ಲ, ದೇಶದಾದ್ಯಂತ ನೀಟ್ ಪ್ರತಿಭಟನೆಯ ಕಿಚ್ಚು ಕ್ಷಣ ಕ್ಷಣಕ್ಕೂ ಇಲ್ಲಿ ಹೆಚ್ಚಾಗ್ತಾ ಇದೆ. ಜಂತರ್ ಮಂತರ್ನಲ್ಲಿ ಈಗಿನ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ರೆ, ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ಅಥವಾ ಅವರು ಕೇಳಿರುವಂತಹ ಭರವಸೆಯನ್ನ ಈಡೇರಿಸೋದಕ್ಕೆ ಸರ್ಕಾರ ಯಾಕೆ ಮುಂದಾಗ್ತಾ ಇಲ್ಲ? ಒಂದು ಕಡೆ ಗಮನಿಸ್ತಾ ಇದ್ರೆ ಬಿಜೆಪಿಯ ನಾಯಕರುಗಳು ಯಾರೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ನೋಡಿ, 2 ಗಂಟೆಗಳ ಕಾಲ ಕಾದಿದ್ದಾರೆ. ಕೇವಲ 10 ನಿಮಿಷಗಳ ಕಾಲ ಮಾತ್ರ ಮಾತನಾಡಿಸಿ ಅವರನ್ನ ಹೊರಗಡೆ ಕಳಿಸುವಂತಹ ಕೆಲಸಗಳಿಲ್ಲಾಗಿದೆ. ಸಾಕ 2 ಗಂಟೆ ಕಾದು ಕೇವಲ 10 ನಿಮಿಷ ಮಾತನಾಡ್ಬಿಟ್ರೆ ಅಲ್ಲಿಗೆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದು ಬಿಡ್ತಾ? ಅಧಃಪತನದತ್ತ ತೆರಳ್ತಾ ಇದೆಯಾ ಬಿಜೆಪಿ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸಿಜೆಪಿ ಪ್ರತಿಭಟನೆಯಲ್ಲಿ ನಟ ಪ್ರಕಾಶ್ ರಾಜ್ ಭಾಗಿಯಾಗಿದ್ದಾರೆ. ಜಂತರ್ ಮಂತರ್ನಲ್ಲಿ ರಾತ್ರಿ ಕಳೆದಿದ್ದಾರೆ ಪ್ರಕಾಶ್ ರಾಜ್. ಸಾಯುವ ಮುನ್ನವೇ ಸಾಯಲು ಬಯಸೋದಿಲ್ಲ ಅಂತ ಹೇಳಿ ಪ್ರಕಾಶ್ ರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಸತ್ಯ ಹೇಳೋದಕ್ಕೆ ನನಗೆ ಭಯ ಇಲ್ಲ ಅಂತ ಹೇಳಿ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಪ್ರತಿಭಟನಾಕಾರರಿಗೆ ಬಹಿರಂಗ ಬೆಂಬಲವನ್ನ ಘೋಷಿಸಿದ್ದಾರೆ ನಟ ಪ್ರಕಾಶ್ ರಾಜ್.
ದೆಹಲಿ ಪ್ರತಿಭಟನೆಗೆ ಪ್ರಕಾಶ್ ರಾಜ್ ಆಗಮನ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ನೀಟ್ ಅಕ್ರಮದ ಆರೋಪ, ದೇಶದಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡುವವರೆಗೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸುವಂತಹ ಲಕ್ಷಣಗಳು ಇಲ್ವೇ ಇಲ್ಲ, ಬಿಡಿ, ಮರ್ತು ಬಿಡಿ ಅದನ್ನ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಟನಾಕಾರರು. ಮಳೆ ಆಗ್ತಾ ಇದೆ, ಆ ಮಳೆಯನ್ನೂ ಕೂಡ ಲೆಕ್ಕಿಸದೆ ಇಡೀ ರಾತ್ರಿ ಇಡೀ ಹೋರಾಟವನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ನೋಡಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಸಿಜೆಪಿಯ ನಾಯಕರು ಭೇಟಿ ಮಾಡಿ ಬೇಡಿಕೆಗಳ ಪಟ್ಟಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ದೆಹಲಿ ಮಾತ್ರವಲ್ಲ, ಹೈದರಾಬಾದ್, ಕೇರಳ, ಮುಂಬೈ, ಪ್ರಯಾಗ್ರಾಜ್ ಸೇರಿದಂತೆ ದೇಶದ ಹಲವು ನಗರಗಳಲ್ಲಿ ಇದೀಗ ನೀಟ್ನ ವಿರುದ್ಧ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ನೀಟ್ ಪರೀಕ್ಷೆ ಆಗೋಯ್ತು, ರಿಸಲ್ಟ್ ಬಂದ್ಬಿಡ್ತಲ್ಲ, ಯಾಕೆ ಪ್ರತಿಭಟನೆ ಅಂತ ಹೇಳಿ ಪ್ರಶ್ನೆಗಳು ನೀವು ಮಾಡಬಹುದು. ಬಟ್ ಆದರೆ ಈ ಹಿಂದೆ ಬರೆದಂತಹ ನೀಟ್ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳಿಗೆ ಇದೆಷ್ಟು ಮೋಸ ಆಗಿದೆ. ಇದೇ ರೀತಿಯಾದಂತಹ ಮೋಸಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬಾರ್ದು? ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ ವಿದ್ಯಾರ್ಥಿಗಳು, ಆ ಭವಿಷ್ಯವೆಲ್ಲ ನೀರಲ್ಲಿ ಹೋಮ ಮಾಡದಂತೆ ಆಗುತ್ತಲ್ಲ. ಇದು ಮತ್ತೆ ಮುಂದುವರೆದುಕೊಳ್ತಾ ಹೋದ್ರೆ ಯಾರು ಹೊಣೆ ಇದಕ್ಕೆ? ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಬೀಬ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಬೀಬ್, ದೆಹಲಿ ಜಂತರ್ ಮಂತರ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಲಾಗಿದೆ. ನಿನ್ನೆ ಇಡೀ ದಿನ ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ದಾರೆ. ಸದ್ಯಕ್ಕೆ ಧರಣಿ ಸಾಗ್ತಾ ಇದೆಯಾ, ಪ್ರತಿಭಟನೆ ಸಾಗ್ತಾ ಇದೆಯಾ, ಏನಾಗ್ತಾ ಇದೆ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಇದು ಬಿಜೆಪಿ ಸರ್ಕಾರ 2014ರಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಎರಡನೆಯ ದೊಡ್ಡ ಒಂದು ರಾಜಕೀಯ ಹೋರಾಟ ಅಂತಾನು ಕರೆಸಲಾಗ್ತಾ ಇದೆ. ಜೊತೆಗೆ ಸ್ವಾತಂತ್ರ್ಯ ಸಂಗ್ರಾಮ ಅಂತಾನೆ ಕೂಡ ಇದಕ್ಕೆ ಬಿಂಬಿಸಲಾಗ್ತಾ ಇದೆ. ಯಾಕಂದ್ರೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಸಿಡಿದು ಬಿದ್ದಿರತಕ್ಕಂಥದ್ದು, ಅದು ಮಾಡಿರ್ತಕ್ಕಂಥ ಮತ್ತು ಅದರ ವೈಫಲ್ಯವೇ ಆಗಿರ್ತಕ್ಕಂಥ ನೀಟ್ ಅಕ್ರಮದ ವಿರುದ್ಧ ತಮ್ಮ ದನಿಯನ್ನು ಎತ್ತಿರ್ತಕ್ಕಂಥದ್ದು. ಈಗಾಗಲೇ ಕಳೆದ ಹಲವಾರು ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಕುರಿತಂತಹ ದೊಡ್ಡ ಮಟ್ಟದ ಪ್ರತಿಭಟನೆ ಮತ್ತು ವಿರೋಧಾಭಾಸದ ಪ್ರತಿಕ್ರಿಯೆಗಳು ನಡೀತಾ ಇರತಕ್ಕಂಥದ್ದು. ಈ ಹೊತ್ತಲ್ಲಿ ಸೋನಂ ವಾಂಗ್ಚುಕ್ ಏನು ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು, ಅವರ ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದ ಕೇಂದ್ರ ಸರ್ಕಾರ ಅವರನ್ನ ಒತ್ತಾಯಪೂರ್ವಕವಾಗಿ ಹೈಕೋರ್ಟ್ ಆದೇಶದ ನೆಪವನ್ನ ನೀಡಿ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಅದರ ನಂತರ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ, ಹದಗೆಟ್ಟು ಬಿಟ್ಟಿದೆ. ಮೊನ್ನೆ ಅಷ್ಟೇ ಅವರನ್ನ ಆಸ್ಪತ್ರೆಗೆ ಅಲ್ಲಿಂದ ಶಿಫ್ಟ್ ಮಾಡಲಾಯಿತು ಜಂತರ್ ಮಂತರ್ನಿಂದ. ಆದರೆ ನಿನ್ನೆ ಈಗಾಗಲೇ ದೊಡ್ಡ ಮಟ್ಟದ ಹೋರಾಟ ಅಲ್ಲಿ ಪ್ರತಿಭಟನೆ ವಿದ್ಯಾರ್ಥಿಗಳಿಂದ ಶುರುವಾಗಿರ್ತಕ್ಕಂಥದ್ದು. ಆ ಜಂತರ್ ಮಂತರ್ ಸುತ್ತಲಿನ ಸುಮಾರು 1-1.5 ಕಿಲೋಮೀಟರ್ಗಳ ಪ್ರದೇಶದಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿ ಪ್ರತಿಭಟನೆಗೆ ನಿಷೇಧವನ್ನು ಹೇರಿದ್ರು ಕೂಡ ಸಾಗರೋಪಾದಿಯಲ್ಲಿ ಯುವ ಜನತೆ ಮತ್ತು ಈ ರಾಜ್ಯದ ಪ್ರಜ್ಞಾವಂತ, ಈ ದೇಶದ ಪ್ರಜ್ಞಾವಂತ ನಾಗರಿಕರು ಕೂಡ ಜಂತರ್ ಮಂತರ್ಗೆ ಹರಿದು ಬಂದರು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ರು. ಈ ಪ್ರತಿಭಟನೆ ವೇಳೆ ದೊಡ್ಡ ಮಟ್ಟದ ಒಂದು ಹೊಡೆದಾಟಗಳ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ವಿದ್ಯಾರ್ಥಿಗಳ ಮೇಲೆ, ಯುವ ಜನತೆಯ ಮೇಲೆ ಪೊಲೀಸರು ಅಕ್ಷರಶಃ ಮನಸ್ಸು ಇಚ್ಛೆ ರಾಕ್ಷಸರಂತೆ ವರ್ತಿಸಿದರು. ತಮ್ಮ ಕೈಯಲ್ಲಿರುವ ಲಾಠಿಗಳಿಂದ, ಅದರಲ್ಲೂ ಫೈಬರ್ ಲಾಠಿಗಳಿಂದ ಅವರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ಎಷ್ಟೋ ಜನ ವಿದ್ಯಾರ್ಥಿಗಳು ಎಚ್ಚರ ತಪ್ಪುವಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು. ಪ್ರತಿರೋಧವಾಗಿ ಒಂದಷ್ಟು ಜನ ಪೊಲೀಸರಿಗೂ ಕೂಡ ಹಲ್ಲೆ ನಡೆದಿದೆ. ಆ ಪರಿಣಾಮ ಇವತ್ತು ಮತ್ತೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ದೆಹಲಿಯ ಜಂತರ್ ಮಂತರ್ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಮತ್ತೆ ಈ ದೇಶದ ದೊಡ್ಡ ದೊಡ್ಡ ಪ್ರಧಾನ ಒಂದು ಪ್ರಮುಖ ವ್ಯಕ್ತಿಗಳು ಕೂಡ ಭಾಗಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ನಡುವೆ ಕೇಂದ್ರದ ಒಂದು ಆರೋಗ್ಯ ಸಚಿವ ಆಗಿರ್ತಕ್ಕಂಥ JP ನಡ್ಡಾ ಅವರೊಂದಿಗೆ ಸಿಜೆಪಿ ಪಕ್ಷದ, ಕಾಕ್ರೋಚ್ ಜನತಾ ಪಾರ್ಟಿ ಪಕ್ಷದ ಇಬ್ಬರು, ದಾಸ್ ಮತ್ತು ಅರಿಹಂತ್ ಅನ್ನುವಂಥ ಇಬ್ಬರು ವಿದ್ಯಾರ್ಥಿಗಳು ಭೇಟಿ ಮಾಡಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಅವರ ಮನವೊಲಿಸೋದಕ್ಕೆ ನಡ್ಡಾ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅಂಗೀಕಾರ ಆಗೋವರೆಗೂ ಈ ಪ್ರತಿಭಟನೆ ನಿಲ್ಲುವಂಥ ಮಾತೇ ಇಲ್ಲ ಅನ್ನುವಂಥ ಮಾತನ್ನ ಈ ಇಬ್ಬರು ಸಿಜೆಪಿಯ ವಿದ್ಯಾರ್ಥಿಗಳು ಹೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಸಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ಥರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧ ಬಿಜೆಪಿ ತನ್ನದೇ ಆಗಿರ್ತಕ್ಕಂಥ ಅಸ್ತ್ರಗಳನ್ನು ಬಳಸ್ತಾ ಇದೆ. ಜೊತೆಗೆ ಬಿಜೆಪಿ ಸರ್ಕಾರದ ದೌರ್ಜನ್ಯಗಳ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದ ತುಂಬೆಲ್ಲ ತನ್ನ ಪ್ರತಿಭಟನೆ ಕಾವನ್ನ ಏರಿಸ್ತಾ ಇದೆ. ಈ ಕುರಿತಂತೆ ಈಗಾಗಲೇ ದೇಶದ ವಿವಿಧ ನಗರಗಳಲ್ಲೂ ಕೂಡ ಸಿಜೆಪಿಯನ್ನು ಬೆಂಬಲಿಸಿ ಮತ್ತು ನೀಟ್ ಅಕ್ರಮವನ್ನು ಒಂದು ಪ್ರತಿಭಟಿಸಿ ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು. ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ. ನಿನ್ನೆಯೂ ಕೂಡ ನಡೆದಿದೆ. ಇವತ್ತು ಕೂಡ ಯುವ ಜನತೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ. ನಿನ್ನೆ ಕನ್ನಡ ಚಿತ್ರನಟ ಕಿಶೋರ್ ಕೂಡ ಭಾಗಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಇವತ್ತು ಕೂಡ ಹಲವು ಕನ್ನಡದ ನಟರು, ಚೇತನ್ ಸೇರಿದಂತೆ ಇತರ ನಟರು ಭಾಗಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ರಮ್ಯಾ, ಧರ್ಮೇಂದ್ರ ಅವರ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತಹ ವಿಚಾರ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾನೆ ಇದೆ. ಅದನ್ನ
ಬಿಜೆಪಿಯ ನಾಯಕರು ಕಿವಿಗೆ ಹಾಕೊಳ್ಳುವಂತಹ ಕೆಲಸಗಳನ್ನ ಇಲ್ಲಿ ತನಕ ಮಾಡದಂತೆ ಕಾಣಸಿಗ್ತಾ ಇಲ್ಲ. ಒಂದು ಹಿಂಟು ಕೂಡ ಸಿಕ್ಕಿಲ್ಲ. ನಿನ್ನೆ JP ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನಾದ್ರೂ ಚಟುವಟಿಕೆಗಳಾಗ್ತಾ ಇದೆಯಾ? ಬಿಜೆಪಿಯ ಇನ್ಸೈಡ್ ಮಾಹಿತಿ ಏನು ಹೇಳ್ತಾ ಇದೆ ಅಂತ? ಎಸ್, ಎಕ್ಸಾಕ್ಟ್ಲಿ. ನೋಡಿ, ಒಂದು ರೀತಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಕೇಂದ್ರ ಬಿಜೆಪಿ ಸರ್ಕಾರದ್ದು. ಅದರಲ್ಲೂ ಕೂಡ ಯಾವುದೇ ಪ್ರತಿರೋಧ ಬಂದರೂ ಅದು ಜನಪರ ಸಂಘಟನೆಗಳಿಂದ ಬರಲಿ, ವಿರೋಧ ಪಕ್ಷಗಳಿಂದ ಬರಲಿ, ಬೇರೆ ಬೇರೆ ಸಮುದಾಯಗಳಿಂದ ಬರಲಿ, ಧಾರ್ಮಿಕ ವ್ಯಕ್ತಿಗಳಿಂದ ಬರಲಿ, ಯಾವುದೇ ರೀತಿಯ ಅವರ ದುರಾಡಳಿತದ ಬಗ್ಗೆ ಪ್ರತಿರೋಧ ಬಂದರೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಮಾತು ಈಗ ನಮಗೆ ಅಕ್ಷರಶಃ ಸಾಬೀತಾಗ್ತಾ ಇದೆ. ಈಗಾಗಲೇ ಇಡಿ, IT, CBI ಮತ್ತಿತರ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ ಅನ್ನುವಂಥ ದೊಡ್ಡ ಆರೋಪ ಕೇಂದ್ರ ಸರ್ಕಾರದ ಮೇಲೆ, ಬಿಜೆಪಿ ಸರ್ಕಾರದ ಮೇಲೆ ಇರತಕ್ಕಂಥದ್ದು. ಇದರ ಹೊರತಾಗಿಯೂ ಕೂಡ ಜನಪರವಾದ ಯಾವುದೇ ಆಕ್ರೋಶಕ್ಕೂ ಬೆಲೆಯನ್ನು ಕೊಡ್ತಾ ಇಲ್ಲ. ನಿಮಗೆ ಗೊತ್ತಿರಬಹುದು ರಮ್ಯ, 2019ರಿಂದ 2021, 22ರವರೆಗೂ ಕೂಡ ದೆಹಲಿಯ ಹೊರಭಾಗದಲ್ಲಿ, ಅಂದರೆ ಪಂಜಾಬ್ಗೆ ಹೋಗುವಂಥ ರಸ್ತೆಯಲ್ಲಿ ದೆಹಲಿಯ ಹೊರಭಾಗದಲ್ಲಿ ದೊಡ್ಡ ಮಟ್ಟದ ರೈತ ಚಳವಳಿ ನಡೆದಿತ್ತು. 2 ವರ್ಷಗಳ ಕಾಲ ರೈತ ಚಳವಳಿ, ರೈತ ಪ್ರತಿಭಟನೆ ನಡೆದರೂ ಕೂಡ ಕೇಂದ್ರ ಸರ್ಕಾರ ತಲೆಬಾಗಿರಲಿಲ್ಲ. ಆದರೆ ತನ್ನ 14 ವರ್ಷಗಳ ಈ ಒಂದು 2014ರಿಂದ 2026ರ 12 ವರ್ಷಗಳ ತಮ್ಮ ಅಧಿಕಾರಾವಧಿಯಲ್ಲಿ ಕೇವಲ ಆ ರೈತ ಮಸೂದೆಗಳನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಮಾತ್ರ ಕೇಂದ್ರ ಸರ್ಕಾರ ಒಮ್ಮೆ ಮಾತ್ರ ತಲೆ ತಗ್ಗಿಸಿರ್ತಕ್ಕಂಥದ್ದು ಈ ದೇಶದ ಎದುರು, ಈ ದೇಶದ ಪ್ರತಿಭಟನಾ ನಿರತರ ಎದುರು. ಅದಾದ ನಂತರ ಈ ರೈತ ಮಸೂದೆಗಳನ್ನು ವಾಪಸ್ ತೆಗೆದುಕೊಂಡ ನಂತರ ಮತ್ತೆ 2 ವರ್ಷ 3 ವರ್ಷ ಆಗ್ತಾ ಬಂತು. ಇಲ್ಲಿವರೆಗೂ ಯಾವುದೇ ರೀತಿಯ ಪ್ರತಿಭಟನೆಗೆ ಅದು ಕ್ಯಾರೆ ಅಂತಿಲ್ಲ. ಬಹಳ ಸಿಂಪಲ್ ಆಗಿತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರೆ ಆ ಜಾಗಕ್ಕೆ ಇನ್ನೊಬ್ಬ ಯಾರೋ ಬಿಜೆಪಿಯವರೇ ಬರ್ತಿದ್ರು ಅಲ್ವಾ? ಹಾಗಾಗಿ ಯಾಕೆ ಈ ಎಳಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಅಂತ ಹೇಳಿ. ಹಬೀಬ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಂಸತ್ತಿನ ಒಳಗೆ ಈ ಒಂದು ವಿಷಯವನ್ನ ಇಟ್ಕೊಂಡು ಇಂಡಿ ಒಕ್ಕೂಟ ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಎಣಿಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತ ಹೇಳಿ ಸರ್ಕಾರವನ್ನ ಕಟ್ಟಿ ಹಾಕಬೇಕಾಗಿರೋದು ಇಂಡಿ ಒಕ್ಕೂಟದ ಜವಾಬ್ದಾರಿಯೂ ಕೂಡ ಹೌದು. ಎಸ್, ಎಕ್ಸಾಕ್ಟ್ಲಿ. ಈಗಾಗಲೇ ಇದನ್ನು ದೊಡ್ಡ ರಾಜಕೀಯ ಅಸ್ತ್ರವನ್ನಾಗಿ ಇಂಡಿ ಒಕ್ಕೂಟ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನಿದೆ, ನಿನ್ನೆಯಿಂದ ಶುರುವಾಗಿರ್ತಕ್ಕಂಥ ಸಂಸತ್ ಅಧಿವೇಶನದಲ್ಲಿ ಈ ಕುರಿತಂತೆಯೇ ಹಲವಾರು ಬಾರಿ ಪ್ರಸ್ತಾಪವನ್ನು ಕೂಡ ಮಾಡಲಾಗಿದೆ. ಸ್ವತಃ ವಿಪಕ್ಷದ ನಾಯಕ ಆಗಿರ್ತಕ್ಕಂಥ, ರಾಜ್ಯಸಭೆಯ ವಿಪಕ್ಷದ ನಾಯಕ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹಲವಾರು ಬಾರಿ ಈ ನೀಟ್ ಅಕ್ರಮವನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಮತ್ತು ಈ ಕುರಿತಂತೆ ಚರ್ಚೆಗೆ ಅವಕಾಶ ಕೊಡಬೇಕು ಮತ್ತು ಸಮಗ್ರ ಚರ್ಚೆಗೆ ಅವಕಾಶ ಕೊಡಬೇಕು. ಶಿಕ್ಷಣ ಸಚಿವರು ಈ ಕುರಿತಂತೆ ಸ್ಪಷ್ಟನೆಯನ್ನು ಕೊಡಬೇಕು, ಪ್ರಧಾನಮಂತ್ರಿಗಳು ಈ ಕುರಿತಂತೆ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಹಲವಾರು ಬಾರಿ ಮಾಡಿದರು. ಆದರೆ ರಾಜ್ಯಸಭೆಯ ಸ್ಪೀಕರ್ ನಿನ್ನೆ 3-4 ಬಾರಿ ಅಧಿವೇಶನವನ್ನೇ ಮುಂದೂಡಿದ್ರು. ಹಲವು ನಿಮಿಷಗಳ ಕಾಲ, ಹಲವು ಗಂಟೆಗಳ ಕಾಲ ಮುಂದೂಡಿ ಮತ್ತೆ ಕಲಾಪವನ್ನು ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಅಧಿವೇಶನದಲ್ಲೂ ಕೂಡ ನೀಟ್ ಕುರಿತ ವೈಫಲ್ಯ ಅಥವಾ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರ್ತಾ ಇರತಕ್ಕಂಥ ಬೇರೆ ಬೇರೆ ವಿಚಾರಗಳ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅದು ರಾಮ ಮಂದಿರದ ಹಣ ಕಳುವು ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು. ಹಾಗಾಗಿ ಈಗ ಇನ್ನೂ ನಡೆಯುವಂಥ ಸೆಪ್ಟೆಂಬರ್ ಆಗಸ್ಟ್ 14ರವರೆಗೂ ಕೂಡ ಈ ಒಂದು ಸೆಷನ್ ನಡೆಯುತ್ತೆ. ಆ ಸೆಷನ್ವರೆಗೂ ಕೂಡ ಈ ಎಲ್ಲ ವಿಚಾರಗಳನ್ನ ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಮತ್ತು ಅದನ್ನು ಪಟ್ಟು ಹಿಡಿದು ಕೂಡಲಿಕ್ಕೆ ಇಂಡಿ ಒಕ್ಕೂಟ ರೆಡಿಯಾಗಿದೆ. ಆದರೆ ನೋಡಿ, ಕೇಂದ್ರ ಸರ್ಕಾರದ ಗಮನ ಕೇವಲ ಈ ನೀಟ್ ವೈಫಲ್ಯದ ಕಡೆಗೆ ಇಲ್ಲ, ಅಥವಾ ರಾಮ ಮಂದಿರದ ಹಣ ದುರ್ಬಳಕೆಯ ಕಡೆಗೆ ಇಲ್ಲ. ಕೇಂದ್ರ ಸರ್ಕಾರದ ಗಮನ ಇರತಕ್ಕಂಥದ್ದು ಕ್ಷೇತ್ರ ಮರು ವಿಂಗಡಣೆ ಏನು ಮಸೂದೆ ಇದೆ, ಆ ಮಸೂದೆಯನ್ನ ಮಂಡನೆ ಮಾಡುವವರೆಗೂ ಅಲ್ಲಿವರೆಗೂ ಅಷ್ಟೇ ಇರುವಂಥದ್ದು. ಅದಕ್ಕೆ ಅದು ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಹೊರತು ನೀಟ್ ಅಕ್ರಮ ಆಗಿರಲಿ ಅಥವಾ ರಾಮ ಮಂದಿರದ ಹಣ ದುರ್ಬಳಕೆ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೊಡ್ತಿಲ್ಲ. ಆದರೆ ವಿಪಕ್ಷಗಳು ಈಗಾಗಲೇ ಸಜ್ಜಾಗಿ ನಿಂತಿವೆ ಈ 2 ವಿಚಾರಗಳ ಕುರಿತಂತೆ ಆಡಳಿತ ಪಕ್ಷವನ್ನ ಪೇಚಿಗೆ ಸಿಲುಕಿಸಲಿಕ್ಕೆ. ನೋಡಿ, ಸತ್ಯವನ್ನ ಹೇಳೋದಕ್ಕೆ ನನಗೆ ಭಯ ಇಲ್ಲ ಅಂತ ಹೇಳಿ ಈಗ ಹೇಳಿಕೆಯನ್ನ ಕೂಡ ಕೊಡ್ಲಾಗ್ತಾ ಇದೆ. ಸೊ ಈ ಒಂದು ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ, ಪ್ರಕಾಶ್ ರಾಜ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ, ಸತ್ಯ ಹೇಳ್ಬಿಡಿ, ಅದನ್ನ ಒಳಗಿಟ್ಕೊಂಡು ಏನ್ ಪ್ರಯೋಜನ? ಸೊ ಏನ್ ಸಂದೇಶ ರವಾನೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಪ್ರಕಾಶ್ ರಾಜ್ ಅವರು ಅಂತ? ಎಕ್ಸಾಕ್ಟ್ಲಿ. ಈಗ ನೋಡಿ, ಕೇವಲ ಪ್ರಕಾಶ್ ರಾಜ್ ಅಷ್ಟೇ ಅಲ್ಲ, ರಾಜ್ಯದ ಮತ್ತು ದೇಶದ ಅನೇಕ ಪ್ರಜ್ಞಾವಂತ ಮನಸ್ಸುಗಳು, ಅದು ಹಿಂದಿಯ ಶಬಾನಾ ಆಜ್ಮಿ ಆಗಿರಬಹುದು, ಅಥವಾ ಸೋನಂ ವಾಂಗ್ಚುಕ್ ಅವರ ಹೆಂಡತಿ ಆಗಿರ್ತಕ್ಕಂಥ ಗೀತಾಂಜಲಿ ಆಗಿರಬಹುದು, ಅಥವಾ ಸೋನಂ ಸಿನ್ಹಾ ಆಗಿರಬಹುದು, ಈ ಥರದ ಬಹಳಷ್ಟು ಬಾಲಿವುಡ್ನ, ಹಾಲಿವುಡ್ನ ಮತ್ತು ದೆಹಲಿಯಲ್ಲಿ ಇರತಕ್ಕಂಥ ಸಾಹಿತ್ಯ ವಲಯದ ಹಲವಾರು ಪ್ರಜ್ಞಾವಂತರು ಈ ಕುರಿತಂತೆ ತಮ್ಮ ದನಿಯನ್ನು ಎತ್ತಿದ್ದಾರೆ. ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಡಬೇಕು, ಈ ಕುರಿತಂತೆ ಕ್ರಮವನ್ನು ಕೈಗೊಳ್ಳಬೇಕು. ಈ ರೀತಿ ಪ್ರಜಾಪ್ರಭುತ್ವದ ಧ್ವನಿಯನ್ನು ಅಡಗಿಸಿ
ರೇಗಿಸುವಂಥದ್ದು ಸರಿಯಲ್ಲ, ಸಾಧು ಅಲ್ಲ, ಇದು ಒಂದು ರೀತಿ ಸರ್ವಾಧಿಕಾರದ ನಿಲುವು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಯಾವೊಬ್ಬ ಸಚಿವನೂ ಆಗಲಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವಿಶ್ವಗುರು ಮಹಾಗುರು ಆಗಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಗಳಾಗಿರಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ. ಸಮಯ ಸಿಕ್ಕಾಗಲೆಲ್ಲ ರೇಡಿಯೋಗಳ ಮುಂದೆ ಬಂದು ಮನ್ ಕಿ ಬಾತ್ ಮಾತಾಡುವಂಥ ಪ್ರಧಾನಮಂತ್ರಿಗಳು, ಪರೀಕ್ಷಾ ಪೇ ಚರ್ಚಾ ಅಂತ ಮಾತಾಡುವಂಥ ಪ್ರಧಾನಮಂತ್ರಿಗಳು ಪರೀಕ್ಷೆಯ ಅಕ್ರಮದ ಬಗ್ಗೆ ಇಲ್ಲಿವರೆಗೂ ತುಟಿ ಬಿಚ್ಚಿಲ್ಲ. ತುಟಿ ಬಿಚ್ಚುವಂಥ ಅವರಿಗೆ ಆ ಥರದ ಮನಸ್ಸು ಬಂದಿಲ್ಲ. ಆ ಥರದ ಯಾಕೆ ಅವರು ತೀರ್ಮಾನ ಮಾಡ್ತಾ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಬೇಕು ಅಂತ ಅನ್ನಿಸಿದಾಗ ಬಂದು ರಾಜ್ಯದ ಜನರಿಗೆ, ದೇಶದ ಜನರಿಗೆ ಬೇಕೋ ಬೇಡವೋ ತಮ್ಮ ಮಾತುಗಳನ್ನು ಹೇಳಿಬಿಡ್ತಾರೆ. ಆದರೆ ದೇಶದ ಜನತೆ ಅವರು ಮಾತಾಡಲಿ ಅಂತ ಬಯಸಿದಾಗ ಅವರು ಬಾಯಿ ಮುಚ್ಕೊಂಡು ತೆಪ್ಪಕ್ಕೆ ಕುಳಿತುಕೊಂಡು ಬಿಡ್ತಾರೆ, ಇಲ್ಲ ವಿದೇಶಕ್ಕೆ ಹಾರಿ ಫಾರಿನ್ ಟೂರ್ ಮಾಡಿಬಿಡ್ತಾರೆ. ಹಾಗಾಗಿ ಪ್ರಧಾನಮಂತ್ರಿಗಳನ್ನ ಈಗ ಕಳೆದ 12 ವರ್ಷಗಳಿಂದ ನಾವು ನೋಡ್ತಾನೆ ಬರ್ತಾ ಇದ್ದೀವಿ ಯಾವ ರೀತಿ ಪಲಾಯನವಾದವನ್ನು ಮಾಡ್ತಾರೆ ಅವರು ಅನ್ನುವಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಬಿಜೆಪಿಯಲ್ಲಿ ಇರ್ತಕ್ಕಂಥ ಇತರ ಪ್ರಜ್ಞಾವಂತ ಅಥವಾ ಜನಪರ ಮನಸ್ಸುಗಳಿಗೆ ಏನು ಮಾಡ್ತಾ ಇವೆ, ಯಾಕೆ ಸೈಲೆಂಟ್ ಆಗಿ ಕೂತಿವೆ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಈ ಕಿಚ್ಚು ಕೇವಲ ದೆಹಲಿಯಷ್ಟೇ ಅಲ್ಲ, ಎಲ್ಲ ರಾಜ್ಯಗಳ ಎಲ್ಲ ಪ್ರಮುಖ ನಗರಗಳು ಮತ್ತು ಎಲ್ಲ ಪ್ರಜ್ಞಾವಂತರು ಒಂದು ಸಾಗರೋಪಾದಿಯಲ್ಲಿ ಮತ್ತೆ ಒಗ್ಗೂಡುವಂಥ ಸಾಧ್ಯತೆ ಇದೆ. ಇದು ದೊಡ್ಡ ಮಟ್ಟದ ಹೋರಾಟ ಆಗಲಿದೆ. ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರದ 2ನೆಯ ಸ್ವಾತಂತ್ರ್ಯ ಯುದ್ಧ ಅಂತಾನು ಕೂಡ ಇದನ್ನು ಪರಿಗಣಿಸಲಾಗ್ತಾ ಇದೆ. ಬಹುತೇಕ ಹೀಗೆ ರಚ್ಚು ಹಿಡಿದರೆ ಕೇಂದ್ರ ಸರ್ಕಾರ ಯುವ ಜನತೆಯ ಮೇಲೆ ಮತ್ತು ತನ್ನ ವೈಫಲ್ಯಗಳನ್ನು ಅದನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾದರೆ ನಿಜವಾಗ್ಲೂ ಇದು ಸ್ವಾತಂತ್ರ್ಯ ಸಂಗ್ರಾಮವಾಗಿ ಪರಿಣಮಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ರಮ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಹಬೀಬ್. ಒಂದು ಕಡೆ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗುವಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆ. ಒಂದು ಕಡೆ JP ನಡ್ಡಾ ಅವರು ಕೂಡ ಈಗಾಗಲೇ ಅವರ ಬೇಡಿಕೆಗಳನ್ನು, ಅಂದರೆ CJP ಪಕ್ಷದವರು ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಬೇಡಿಕೆಗಳನ್ನು ಈಡೇರಿಸುತ್ತಾ ಹೈಕಮಾಂಡ್ನ ನಾಯಕರು ಯಾವ ರೀತಿಯಾದಂತಹ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂದರೆ ಈ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತಾನೆ ಹೋಗ್ತೀವಿ. ಉತ್ತರ ಸಿಗುವವರೆಗೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನು ನಿಲ್ಲುವಂತಹ ಲಕ್ಷಣಗಳೇ ಇಲ್ಲ ಅನ್ನುವಂತಹ ವಿಚಾರವನ್ನು ಇದೀಗ CJP ಮತ್ತು ಮತ್ತೊಂದು ಕಡೆ ವಾಂಗ್ಚುಕ್ ಅವರು ಕೂಡ ಪ್ರತಿಭಟನೆಯ ಹಾದಿಯನ್ನು ನಾವು ಮುಂದುವರಿಸ್ಕೊಳ್ತಾ ಹೋಗ್ತೀವಿ, ತಾರ್ಕಿಕ ಅಂತ್ಯ ಆಗೋದಲ್ಲ ಇದು, ನಮಗಿಲ್ಲಿ ಕಂಪ್ಲೀಟ್ ಆಗಿ ನಾವೇನು ಅಂದ್ಕೊಂಡಿದ್ದೀವಿ, ಪ್ರತಿಭಟನೆಯನ್ನು ನಾವು ಯಾವ ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಆ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ, ಅದಕ್ಕೆ ಪರಿಹಾರವನ್ನು ಸೂಚಿಸುವಂತಹ ಕೆಲಸವನ್ನು ಮಾಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕಡಾಖಂಡಿತವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಲೇಬೇಕು ಅನ್ನೋದು ಸದ್ಯಕ್ಕೆ ಕೂಗಿ ಬರ್ತಾ ಇರುವಂತಹ ಆ ಒಂದು ಕೂಗು. ಇದನ್ನು ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡುತ್ತೆ BJP ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.